Hi, this is Satish, working as Assistant Professor in GFGCW, Pagoda. In this session, we are going to discuss classification of life insurance. This topic is taken from life insurance and general insurance. Types of life insurance policies. A life insurance policy pays out death benefits in the event of the policyholder's death. This is generally a lump sum amount that can help the insured's family deal with the loss of their primary source of income. ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಅನ್ನೋದು ಏನಾಗುತ್ತೆ ಅಂತಂದರೆ, ಪಾಲಿಸಿ ಹೋಲ್ಡರ್ಸ್ ಡೆತ್ ಆದಂಥ ಸಂದರ್ಭದಲ್ಲಿ ಅವ್ರು ಏನು ಪ್ರೀಮಿಯಂ ಪೇ ಮಾಡಿರ್ತಾರೆ ಆ ಪ್ರೀಮಿಯಮ್ಗೆ ಕಾಂಪನ್ಸೇಷನ್ನು ಪೇ ಮಾಡುತ್ತೆ ಆಫ್ಟರ್ ಪಾಲಿಸಿ ಹೋಲ್ಡರ್ಸ್ ಡೆತ್. ಯಾರಿಗೆ ಪೇ ಮಾಡ್ತಾರೆ ಅಂತಂದರೆ, ಟು ಫ್ಯಾಮಿಲಿ ಮೆಂಬರ್ಸ್ ಆರ್ ಡಿಪೆಂಡೆಂಟ್ಸ್ ಆಫ್ ಪಾಲಿಸಿ ಹೋಲ್ಡರ್, ಬಿಕಾಸ್ ಫ್ಯಾಮಿಲಿ ಲಾಸ್ ಆಫ್ ದೇರ್ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್. ಅವರ ಪ್ರೈಮರಿ ಸೋರ್ಸ್ ಏನಿರುತ್ತೋ ಫ್ಯಾಮಿಲಿಗೆ ಅದನ್ನು ಅವ್ರು ಕಳ್ಕೊಂಡಿರ್ತಾರೆ. ಸೊ ಆ ಲಾಸ್ನ ರಿಕವರಿ ಮಾಡೋ ಪರ್ಪಸ್ಗೋಸ್ಕರ ಇನ್ಶೂರೆನ್ಸ್ ಕಂಪ್ನಿ ಏನು ಮಾಡುತ್ತೆ ಅಂತಂದರೆ, ಫೇಸ್ ಔಟ್ ಡೆತ್ ಬೆನಿಫಿಟ್ಸ್. ಆ ಡೆತ್ತು ಆದಂಥ ಸಂದರ್ಭದಲ್ಲಿ ಆ ಪಾಲಿಸಿಯ ಬೆನಿಫಿಟ್ಸ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡುತ್ತೆ. ಇಫ್ ಯು ಆರ್ ದ ಮೇನ್ ಬ್ರೆಡ್ ವಿನ್ನರ್ ಇನ್ ಯುವರ್ ಫ್ಯಾಮಿಲಿ, ಲೈಫ್ ಇನ್ಶೂರೆನ್ಸ್ ಕ್ಯಾನ್ ಹೆಲ್ಪ್ ಸೆಕ್ಯೂರ್ ದ ಫ್ಯೂಚರ್ ಆಫ್ ಯುವರ್ ಡಿಪೆಂಡೆಂಟ್ಸ್ ಬೈ ಆಫರಿಂಗ್ ಫೈನಾನ್ಷಿಯಲ್ ಬೆನಿಫಿಟ್ಸ್. ಸೊ ಪಾಲಿಸಿ ಹೋಲ್ಡರ್ ಫ್ಯಾಮಿಲಿಗೆ ಅವರೇ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಆದಾಗ, ಅವ್ರ ಡೆತ್ ಆದಂಥ ಸಂದರ್ಭದಲ್ಲಿ ಆ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಬೆನಿಫಿಟ್ಸ್ನ ಇನ್ಶೂರೆನ್ಸ್ ಪಾಲಿಸಿ ಅನ್ನೋದು ಆಫರ್ ಮಾಡುತ್ತೆ. ಲೈಫ್ ಇನ್ಶೂರೆನ್ಸ್ ಈಸ್ ರಿಕ್ವೈರ್ಡ್ ಫಾರ್ ಬೋತ್ ಪ್ರೊಟೆಕ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪರ್ಪಸ್. ಲೈಫ್ ಇನ್ಶೂರೆನ್ಸ್ ಅನ್ನೋದು ಇಟ್ ಈಸ್ ರಿಕ್ವೈರ್ಡ್ ಫಾರ್ ಬೋತ್ ಪ್ರೊಟೆಕ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪರ್ಪಸ್. ಪ್ರೊಟೆಕ್ಷನ್ನು ಮತ್ತು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಎರಡಕ್ಕೂ ಕೂಡ ರಿಕ್ವೈರ್ ಇದೆ, ಬೇಸ್ಡ್ ಆನ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆ್ಯಂಡ್ ಬೆನಿಫಿಟ್ಸ್. ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಆರ್ ಆಫ್ ದ ಫಾಲೋಯಿಂಗ್ ಟೈಪ್ಸ್. ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ನ ಯಾವ ಥರ ಕ್ಲಾಸಿಫೈ ಮಾಡ್ಬೋದು ಅಂತಂದರೆ, ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಟ್ರೆಡಿಷನಲ್ ಪ್ಲಾನ್ಸ್. ಲೈಕ್ ಟ್ರೆಡಿಷನಲ್ ಪ್ಲಾನ್ಸ್ ಇನ್ಕ್ಲೂಡ್ಸ್ ಟರ್ಮ್ ಇನ್ಶೂರೆನ್ಸ್, ಎಂಡೋಮೆಂಟ್, money back, etc. Next one, unit linked insurance plans. Unit linked insurance plans. In traditional plans, first one is term insurance. ಟ್ರೆಡಿಷನಲ್ ಪ್ಲಾನ್ಸಲ್ಲಿ ನಾವು ಫಸ್ಟ್ ನೋಡೋದು ಯಾವುದಪ್ಪ ಅಂದರೆ ಟರ್ಮ್ ಇನ್ಸೂರೆನ್ಸ್ ನೋಡ್ತೀವಿ. ಸೊ ಟರ್ಮ್ ಇನ್ಸೂರೆನ್ಸ್ ಅಂತಂದರೆ, ಟರ್ಮ್ ಇನ್ಸೂರೆನ್ಸ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಲೈಫ್ ಇನ್ಸೂರೆನ್ಸ್. The payment of insurance amount is made only if death occurs during the term of the policy, which may generally range from 1 to 30 years. Most term policies do not provide for any other benefits. Term policy ಅಂತಂದರೆ, term insurance is the simplest form of life insurance. The payment of insurance amount is made only if death occurs during the term of the policy. ಟರ್ಮ್ ಆಫ್ ದ ಪಾಲಿಸಿನಲ್ಲಿ ಏನಾದರೂ ಡೆತ್ ಆಯ್ತಪ್ಪ ಅಂತಂದರೆ ಯಾರ್ದು ಪಾಲಿಸಿ ಹೋಲ್ಡರ್ದು, ಆಗ ಮಾತ್ರ ಇನ್ಶೂರೆನ್ಸ್ ಅಮೌಂಟ್ ಅನ್ನೋದು ಪೇ ಆಗುತ್ತೆ. ಸೊ ದ ಪೇಮೆಂಟ್ ಆಫ್ ಇನ್ಶೂರೆನ್ಸ್ ಅಮೌಂಟ್ ಈಸ್ ಮೇಡ್ ಒನ್ಲಿ ಇಫ್ ಡೆತ್ ಅಕ್ಕರ್ಸ್ ಡ್ಯೂರಿಂಗ್ ದ ಟರ್ಮ್ ಆಫ್ ದ ಪಾಲಿಸಿ. ಡೆತ್ ಆದರೆ ಮಾತ್ರ ಇನ್ಶೂರೆನ್ಸ್ ಕಂಪನಿ ಪೇಸ್ ಇನ್ಶೂರೆನ್ಸ್ ಅಮೌಂಟ್ ಟು ಡಿಪೆಂಡೆಂಟ್ಸಿಗೆ ಇನ್ಶೂರೆನ್ಸ್ ಅಮೌಂಟು ಪೇ ಮಾಡುತ್ತೆ. ಪಾಲಿಸೀಸ್ ಡು ನಾಟ್ ಪ್ರೊವೈಡ್ ಫಾರ್ ಎನಿ ಅದರ್ ಬೆನಿಫಿಟ್ಸ್. ಯಾವುದೇ ರೀತಿ ಅದರ್ ಬೆನಿಫಿಟ್ಸು ಪ್ರೊವೈಡ್ ಮಾಡೋದಿಲ್ಲ. ಟರ್ಮ್ ಮೀನ್ಸ್ ಇಟ್ಸ್ ರೇಂಜ್ ಫ್ರಮ್ 1 to 30 years. ಆ ಟರ್ಮು ಎಲ್ಲಿಂದ ಇರುತ್ತೆ ಅಂದರೆ 1 to 30 years ರೇಂಜಲ್ಲಿರುತ್ತೆ. ಸೊ ಟರ್ಮ್ ಇನ್ಶೂರೆನ್ಸ್ ಅಂತಂದರೆ, ಟರ್ಮ್ ಇನ್ಶೂರೆನ್ಸ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಲೈಫ್ ಇನ್ಶೂರೆನ್ಸ್. ಇನ್ ದಿಸ್ ಇನ್ಶೂರೆನ್ಸ್ ಸ್ಕೀಮ್, ದ ಪೇಮೆಂಟ್ ಆಫ್ ಇನ್ಶೂರೆನ್ಸ್ ಅಮೌಂಟ್ ಈಸ್ ಮೇಡ್ ಬೈ ಇನ್ಶೂರೆನ್ಸ್ ಕಂಪನಿ ಒನ್ಲಿ ಇಫ್ ಡೆತ್ ಅಕ್ಕರ್ಸ್ ಡ್ಯೂರಿಂಗ್ ದ ಟರ್ಮ್ ಆಫ್ ದ ಪಾಲಿಸಿ. ಇನ್ಶೂರೆನ್ಸ್ ಪಾಲಿಸಿ ಹೋಲ್ಡರ್ದು ಡೆತ್ ಆದರೆ ಮಾತ್ರ ಇನ್ಶೂರೆನ್ಸ್ ಕಂಪನಿ ಇನ್ಶೂರೆನ್ಸ್ ಅಮೌಂಟನ್ನು ಪೇ ಮಾಡುತ್ತೆ to dependents of policy holder. Otherwise,
ದೇ ವಿಲ್ ನಾಟ್ ಪೇ ಎನಿ ಇನ್ಸೂರೆನ್ಸ್ ಅಮೌಂಟ್. ಯಾವುದೇ ರೀತಿ ಇನ್ಸೂರೆನ್ಸ್ ಅಮೌಂಟು ಪೇ ಮಾಡೋದಿಲ್ಲ. ಆ್ಯಂಡ್ ಪಾಲಿಸೀಸ್ ಡು ನಾಟ್ ಪ್ರೊವೈಡ್ ಫಾರ್ ಎನಿ ಅದರ್ ಬೆನಿಫಿಟ್ಸ್. ಅದರ್ ಬೆನಿಫಿಟ್ಸು ಕೂಡ ಯಾವುದೇ ರೀತಿ ಪ್ರೊವೈಡ್ ಮಾಡೋದಿಲ್ಲ. ದಸ್ ದ ಫ್ಯೂಚರ್ ಆಫ್ ಟರ್ಮ್ ಇನ್ಸೂರೆನ್ಸ್ ಪ್ಲಾನ್ ಆರ್ ಆಸ್ ಫಾಲೋಸ್. ಅದರ ಫೀಚರ್ಸ್ ಏನಿದೆ ಅಂತ ನಾವು ನೋಡೋದಾಯ್ತಪ್ಪ ಅಂದರೆ ಟರ್ಮ್ ಇನ್ಸೂರೆನ್ಸ್ ಫೀಚರ್ಸು, ಇಟ್ ಈಸ್ ಎ ಪ್ಯೂರ್ ಲೈಫ್ ಕವರ್. ದಟ್ ಈಸ್ ಇನ್ ದ ಈವೆಂಟ್ ಆಫ್ ಡೆತ್ ಆಫ್ ದ ಇನ್ಶೂರ್ಡ್ ದ ಸಮ್ ಅಶ್ಯೂರ್ಡ್ ಈಸ್ ಪೇಡ್ ಟು ದ ಫ್ಯಾಮಿಲಿ. ಇದು ಕಂಪ್ಲೀಟಾಗಿ ಲೈಫ್ನ ಕವರ್ ಮಾಡೋವಂಥ ಪಾಲಿಸಿ. ಅಂದರೆ ದಟ್ ಈಸ್ ಇನ್ ದ ಈವೆಂಟ್ ಆಫ್ ಡೆತ್, in the event of death of the insured, the sum assured is paid to the family. Insurance company pays compensation to family members when death occurs during the term of the policy. ಡೆತ್ ಆದಾಗ ಮಾತ್ರ ಏನು ಮಾಡುತ್ತೆ ಅಂದರೆ ಕಾಂಪನ್ಸೇಷನ್ ಪೇ ಮಾಡುತ್ತೆ. ಸೊ ಇಟ್ ಈಸ್ ಎ ಪ್ಯೂರ್ ಲೈಫ್ ಕವರ್. ದಟ್ ಈಸ್ ದ ಇನ್ ದ ಈವೆಂಟ್ ಆಫ್ ಡೆತ್ ಆಫ್ ದ ಇನ್ಶೂರ್ಡ್ ದ ಸಮ್ ಅಶ್ಯೂರ್ಡ್ ಇಸ್ ಪೇಡ್ ಟು ದ ಫ್ಯಾಮಿಲಿ. ಫ್ಯಾಮಿಲಿ ಅಂತಂದರೆ ಬೆನಿಫಿಷಿಯರ್ಸ್ ಆರ್ ನಾಮಿನಿ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು, ಅಥವಾ ಡಿಪೆಂಡೆಂಟ್ಸ್ ಅಂತ ಯಾರು ಇರ್ತಾರೋ ಅವರಿಗೆ ಪೇ ಮಾಡುತ್ತೆ. ಇನ್ ಕೇಸ್ ದ ಇನ್ಶೂರ್ಡ್ ಸರ್ವೈವ್ಸ್, ಇನ್ಶೂರ್ಡು ಅಂದರೆ ಪಾಲಿಸಿ ಹೋಲ್ಡರ್ ಏನಿರ್ತಾನೋ ಅವ್ನು ಸರ್ವೈವ್ ಆದರೆ ದ ಪಾಲಿಸಿ ಟರ್ಮ್ ದೆರ್ ಇಸ್ ನೋ ರೀಫಂಡ್ ಆಫ್ ಪ್ರೀಮಿಯಮ್. ಪಾಲಿಸಿ ಟರ್ಮ್ ಪ್ರಕಾರ ದೆರ್ ಇಸ್ ನೋ ರೀಫಂಡ್ ಆಫ್ ಪ್ರೀಮಿಯಮ್ ಟು ಪಾಲಿಸಿ ಹೋಲ್ಡರ್. ಪಾಲಿಸಿ ಹೋಲ್ಡರ್ಗೆ ಯಾವುದೇ ರೀತಿ ರೀಫಂಡ್ ಆಗೋದಿಲ್ಲ. ಇನ್ಸೂರೆನ್ಸ್ ಕಂಪನಿ ರೀಫಂಡ್ ಮಾಡಬೇಕು ಅಂತಂದರೆ ಯಾವಾಗ ರೀಫಂಡ್ ಮಾಡುತ್ತೆ ಅಂತಂದರೆ ಆಫ್ಟರ್ ಡೆತ್ ಆಫ್ ಪಾಲಿಸಿ ಹೋಲ್ಡರ್. ಡೆತ್ ಆದರೆ ಮಾತ್ರ ಪಾಲಿಸಿ ಹೋಲ್ಡರ್ಗೆ ರೀಫಂಡ್, ಇದು ಯಾರಿಗೆ ಅವರ ಬೆನಿಫಿಷಿಯರ್ಸ್ಗೆ ರೀಫಂಡ್ ಆಗುತ್ತೆ. ಇನ್ ಕೇಸ್ ದ ಇನ್ಶೂರ್ಡ್ ಸರ್ವೈವ್ಸ್ ಮೀನ್ಸ್ ಪಾಲಿಸಿ ಹೋಲ್ಡರ್ ಸರ್ವೈವ್ಸ್ ದ ಪಾಲಿಸಿ ಟರ್ಮ್ ದೆರ್ ಈಸ್ ನೋ ರೀಫಂಡ್ ಆಫ್ ಪ್ರೀಮಿಯಮ್. ಯಾವುದೇ ರೀತಿ ಅಮೌಂಟು ರೀಫಂಡ್ ಆಗೋದಿಲ್ಲ. ನೆಕ್ಸ್ಟು ದೆರ್ ಇಸ್ ನೋ ಇನ್ವೆಸ್ಟ್ಮೆಂಟ್ ಕಾಂಪೊನೆಂಟ್ ಇನ್ ಎ ಟರ್ಮ್ ಪ್ಲ್ಯಾನ್. ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ಗೆ ಆಪ್ಷನ್ಸ್ ಇಲ್ಲ ಯಾವುದರಲ್ಲಿ, ಟರ್ಮ್ ಪ್ಲ್ಯಾನಲ್ಲಿ. ಯಾಕಂತಂದರೆ ಇನ್ಶೂರ್ಡ್ ಪರ್ಸನ್ ಡೆತ್ ಆದರೆ ಮಾತ್ರ ಬೆನಿಫಿಷಿಯರಿ ವಿಲ್ ಗೆಟ್ ಬೆನಿಫಿಟ್ ಆಫ್ ಪಾಲಿಸಿ. ಅದರ್ವೈಸ್ ನೋ ಬೆನಿಫಿಟ್ ಟು ಬೆನಿಫಿಷಿಯರೀಸ್ ಆರ್ ಡಿಪೆಂಡೆಂಟ್ಸ್. ಡೆತ್ ಆದರೆ ಮಾತ್ರ ಬೆನಿಫಿಟ್ ರಿಸೀವ್ ಮಾಡ್ಕೋತಾರೆ ಬೆನಿಫಿಷಿಯರ್ಸು. ಡೆತ್ ಆಗಿಲ್ಲ ಅಂತಂದರೆ ದರ್ ಇಸ್ ನೋ ಬೆನಿಫಿಟ್ ಫ್ರಮ್ ದಿಸ್ ಸ್ಕೀಮ್. ಈ ಸ್ಕೀಮಿಂದ ಯಾವುದೇ ರೀತಿ ಬೆನಿಫಿಟ್ ಇಲ್ಲ. ದರ್ ಇಸ್ ನೋ ಇನ್ವೆಸ್ಟ್ಮೆಂಟ್ ಕಾಂಪೊನೆಂಟ್ ಇನ್ ಎ ಟರ್ಮ್ ಪ್ಲ್ಯಾನ್ ಅಂತಂದರೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ಸಿಗೆ ಆಪ್ಷನ್ಸ್ ಇಲ್ಲ. ಯಾಕಂತಂದರೆ ಏನಾದರೂ ಅದರಿಂದ ಬೆನಿಫಿಟ್ ಆದ್ರೆ ತಾನೆ. ಸೊ ಹಾಗಾಗಿ ಯಾವುದೇ ರೀತಿ ಬೆನಿಫಿಟ್ ಇಲ್ಲದೆ ಇರೋದ್ರಿಂದ ಯಾವುದೇ ರೀತಿ ಇನ್ವೆಸ್ಟ್ಮೆಂಟಿಗೆ ಆಪ್ಷನ್ಸ್ ಇಲ್ಲ. ಇನ್ವೆಸ್ಟ್ಮೆಂಟ್ ಅಂತಂದರೆ ನೀವು ಪ್ರೀಮಿಯಮ್ ಪೇ ಮಾಡ್ತೀರೋ ಆ ಪ್ರೀಮಿಯಮ್ಮು ಇಂದ ಏನಾದರೂ ರಿಟರ್ನ್ ಆದರೆ ಅದರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ಅದರಿಂದ ಯಾವುದೇ ರೀತಿ ನಿಮಗೆ ರಿಟರ್ನ್ಸ್ ಇಲ್ಲ, ನೀವು ಸರ್ವೈವ್ ಆಗಿದ್ದೀರಾ ಅಂತಂದರೆ, ಪಾಲಿಸಿ ಹೋಲ್ಡರ್ ಸರ್ವೈವ್ ಆಗಿದ್ದಾರೆ ಅಂತಂದರೆ ಅದರಿಂದ ಯಾವುದೇ ರೀತಿ ಬೆನಿಫಿಟ್ ಇಲ್ಲ. ನೆಕ್ಸ್ಟು ಎಂಡೋಮೆಂಟ್ ಪ್ಲ್ಯಾನ್ಸ್. ಸೊ ಎಂಡೋಮೆಂಟ್ ಪ್ಲ್ಯಾನ್ಸ್ ಅಂತಂದರೆ ಆನ್ ಎಂಡೋಮೆಂಟ್ ಪಾಲಿಸಿ ಈಸ್ ಸೇವಿಂಗ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ ವಿತ್ ಎ ಸ್ಪೆಸಿಫಿಕ್ ಮೆಚುರಿಟಿ ಡೇಟ್. This type of policy serves the dual purpose of saving as well as securing the family in the event of death. Hence, these days, this is the most popular type of life insurance policy. Endowment policy gives dual benefits to insured. ಡ್ಯುಯಲ್ ಬೆನಿಫಿಟ್ಸ್ನ ಕೊಡುತ್ತೆ. ಒಂದು ಏನಪ್ಪ ಅಂದರೆ ಡ್ಯುಯಲ್ ಬೆನಿಫಿಟ್ಸ್ ಯಾವುದಪ್ಪ ಅಂತಂದರೆ ಒಂದು ಸೇವಿಂಗು ಆ್ಯಸ್ ವೆಲ್ ಆಸ್ ಸೆಕ್ಯೂರಿಂಗ್ ದ ಫ್ಯಾಮಿಲಿ. ಅಂದರೆ ಅಂದರೆ ಎಂಡೋಮೆಂಟ್ ಪ್ಲ್ಯಾನ್ಸ್ ಗಿವ್ಸ್ ಸೆಕ್ಯೂರಿಟಿ ಟು ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಇಟ್ ಎನ್ಕರೇಜಸ್ ಸೇವಿಂಗ್ ಎನ್ಕರೇಜ್ ಮಾಡುತ್ತೆ, ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸೆಕ್ಯೂರಿಟಿನೂ ಕೂಡ ಪ್ರೊವೈಡ್ ಮಾಡುತ್ತೆ. The feature of an endowment policy are as follows. First one, the term for which policy is taken is called endowment period.
ಆ ಪಾಲಿಸಿಯ ಟರ್ಮ್ ಏನಿದೆಯೋ ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಎಂಡೋಮೆಂಟ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ದ ಸಮ್ ಅಶ್ಯೂರ್ಡ್ ಈಸ್ ಪೇಯ್ಡ್ ಆರ್ ದ ಎಂಡ್ ಆಫ್ ದ ಎಂಡೋಮೆಂಟ್ ಪೀರಿಯಡ್ ಆರ್ ಇನ್ ದ ಈವೆಂಟ್ ಆಫ್ ಡೆತ್ ಆಫ್ ದ ಇನ್ಶೂರ್ಡ್ ವಿಚ್ ಅವರ್ ಇಸ್ ಅರ್ಲಿಯರ್. ಸಮ್ ಅಶ್ಯೂರ್ಡ್ ಯಾವಾಗ ಪೇ ಆಗುತ್ತೆ ಅಂದರೆ ದ ಸಮ್ ಅಶ್ಯೂರ್ಡ್ ಇಸ್ ಪೇಯ್ಡ್ ಅಟ್ ದ ಎಂಡ್ ಆಫ್ ದ ಎಂಡೋಮೆಂಟ್ ಪೀರಿಯಡ್. ಆ ಎಂಡೋಮೆಂಟ್ ಪೀರಿಯಡ್ ಅಥವಾ ಟರ್ಮ್ ಆಫ್ ದ ಪಾಲಿಸಿ ಏನಿದೆಯೋ ಆ ಟರ್ಮ್ ಆಫ್ ದ ಪಾಲಿಸಿ ಎಂಡ್ ಆದಂಥ ಸಂದರ್ಭದಲ್ಲಿ ಸಮ್ ಅಶ್ಯೂರ್ಡ್ ಪೇ ಮಾಡ್ತದೆ. ಇಲ್ಲ ಅಂತಂದರೆ ಇನ್ ದ ಈವೆಂಟ್ ಆಫ್ ಡೆತ್ ಆಫ್ ದ ಇನ್ಶೂರ್ಡ್ ವಿಚ್ ಅವರ್ ಇಸ್ ಅರ್ಲಿಯರ್. ಇನ್ಶೂರೆನ್ಸ್ ಕಂಪನಿ ಪೇಯ್ಡ್ ಸಮ್ ಅಶ್ಯೂರ್ಡ್ ಟು ದ ಇನ್ಶೂರ್ಡ್ at the time of ending of the endowment period or in the event of death whichever is earlier. ಈ ಎರಡರಲ್ಲಿ ಯಾವುದು ಬೇಗ ಬರುತ್ತೋ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಮ್ ಅಶ್ಯೂರ್ಡು ಪೇ ಮಾಡ್ತಾರೆ. ಒಂದು ಡೆತ್ ಆಗ್ಬೋದು, ಇಲ್ಲಾಂದರೆ ಎಂಡೋಮೆಂಟ್ ಪೀರಿಯಡ್ ಎಂಡ್ ಆಗಬೇಕು. ಈ ಎರಡರಲ್ಲಿ ಯಾವ್ದು ಫಸ್ಟ್ ಬರುತ್ತೋ ಆಗ ಸಮ್ ಅಶ್ಯೂರ್ಡ್ ಅಮೌಂಟ್ ಅನ್ನೋದು ಇನ್ಶೂರ್ಡ್ ಪರ್ಸನ್ಗೆ ಪೇ ಆಗುತ್ತೆ. ದ ಪ್ರೀಮಿಯಮ್ ಅಂಡರ್ ದಿಸ್ ಪಾಲಿಸಿ ಈಸ್ ಪೇಡ್ ಅಪ್ ಟು ದ ಮೆಚುರಿಟಿ ಆಫ್ ದ ಪಾಲಿಸಿ. ಪ್ರೀಮಿಯಂ ಎಲ್ಲಿವರೆಗೂ ಪೇ ಮಾಡ್ತಾರೆ ಅಂತಂದರೆ ಆ ಪಾಲಿಸಿ ಮೆಚುರಿಟಿ ಆಗೋವರೆಗೂ ಪ್ರೀಮಿಯಂ ಪೇ ಮಾಡ್ತಿರ್ತಾರೆ. ದ ಪ್ರೀಮಿಯಮ್ ಅಂಡರ್ ದಿಸ್ ಪಾಲಿಸಿ ಇಸ್ ಪೇಡ್ ಅಪ್ ಟು ದ ಮೆಚುರಿಟಿ ಆಫ್ ದ ಪಾಲಿಸಿ. ದಟ್ ಈಸ್ ದ ಪಾಯಿಂಟ್ ಆಫ್ ಟೈಮ್ ವೆನ್ ದ ಅಮೌಂಟ್ ಅಂಡರ್ ದ ಪಾಲಿಸಿ ಬಿಕಮ್ಸ್ ಪೇಯಬಲ್. ನೆಕ್ಸ್ಟ್ ಆಪ್ಷನ್ಸ್ ಆರ್ ಆಲ್ಸೋ ಅವೈಲಬಲ್ ವೇರ್ ಪ್ರೀಮಿಯಮ್ಸ್ ಕ್ಯಾನ್ ಬಿ ಪೇಡ್ ಫಾರ್ ಸ್ಪೆಸಿಫಿಕ್ ಪೀರಿಯಡ್ಸ್. ಸೊ ಎಂಡೋಮೆಂಟ್ ಪಾಲಿಸಿ gives options to insured, that is premiums can be paid for specific periods. ಪ್ರೀಮಿಯಮ್ನ ಪೇ ಮಾಡೋದಕ್ಕೆ ಅದು ಆಪ್ಷನ್ಸ್ ಕೂಡ ಕೊಡುತ್ತೆ. ದಟ್ ಈಸ್ 5 years, 10 years, 15 years ಎಕ್ಸೆಟ್ರಾ. ಆ್ಯಂಡ್ ಮೆಚುರಿಟಿ ಪೀರಿಯಡ್ಸ್ ಕ್ಯಾನ್ ಬಿ, ಮೆಚುರಿಟಿ ಪೀರಿಯಡ್ಡು ಎಷ್ಟು ಇಯರ್ಸ್ಗೆ ಮೆಚುರಿಟಿ ಆಗುತ್ತೆ ಅಂತಂದರೆ 10 years, 15 years, 20, 25, 30, 35 years ಡಿಪೆಂಡಿಂಗ್ ಆನ್ ದ ಏಜ್ ಆಫ್ ಪಾಲಿಸಿ ಹೋಲ್ಡರ್. ಆ ಪಾಲಿಸಿಯ ಹೋಲ್ಡರ್ ಏಜ್ ಮೇಲೆ ಮೆಚುರಿಟಿ ಪೀರಿಯಡ್ ಅನ್ನೋದು ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅಟ್ ದಿಸ್ ಟೈಪ್ ಆಫ್ ಪಾಲಿಸಿ ದ ಪ್ರೀಮಿಯಮ್ ವುಡ್ ಬಿ ಲಿಟ್ಲ್ ಹೈಯರ್ ದೆನ್ ದ ಹೋಲ್ ಲೈಫ್ ಪಾಲಿಸಿ. ಹೋಲ್ ಲೈಫ್ ಪಾಲಿಸಿಗಿಂತ ಈ ಎಂಡೋಮೆಂಟ್ ಪಾಲಿಸಿನಲ್ಲಿ ಪ್ರೀಮಿಯಂ ರೇಟ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂತಂದರೆ ಈ ಎಂಡೋಮೆಂಟ್ ಪಾಲಿಸಿನಲ್ಲಿ ಪಾಲಿಸಿ ಹೋಲ್ಡರ್ ಗೆಟ್ ಡ್ಯುಯಲ್ ಬೆನಿಫಿಟ್ಸ್, ಎರಡು ಬೆನಿಫಿಟ್ಸ್ನ ತಗೋತಾರೆ. ಒಂದು ಸೇವಿಂಗು ಮತ್ತು ಇನ್ನೊಂದು ಸೆಕ್ಯೂರಿಟಿ. ಈ ಪರ್ಪಸ್ಸಿಂದ ಏನಾಗುತ್ತೆ ಅಂದರೆ ಪ್ರೀಮಿಯಂ ರೇಟ್ ಅನ್ನೋದು ಜಾಸ್ತಿ ಇರುತ್ತೆ. ನೆಕ್ಸ್ಟು ಮನಿ ಬ್ಯಾಕ್ ಪಾಲಿಸೀಸ್. ಇನ್ ಮನಿ ಬ್ಯಾಕ್ ಪಾಲಿಸೀಸ್ provides life coverage during the term of the policy and the maturity benefits are paid in installments by way of survival benefits in every 5 years. ಸೊ ಇಲ್ಲೇನಾಗುತ್ತೆ ಅಂದರೆ ಮನಿ ಬ್ಯಾಕ್ ಪಾಲಿಸೀಸಿನಲ್ಲಿ ಇಟ್ ಪ್ರೊವೈಡ್ಸ್ ಲೈಫ್ ಕವರೇಜ್ ಕೂಡ ಕೊಡುತ್ತೆ, ಜೊತೆಗೆ ಮೆಚುರಿಟಿ ಬೆನಿಫಿಟ್ಸ್ ಆಲ್ಸೋ ಪೇಯ್ಡ್ ಇನ್ ಇನ್ಸ್ಟಾಲ್ಮೆಂಟ್ಸಲ್ಲಿ ಮೆಚುರಿಟಿ ಬೆನಿಫಿಟ್ಸ್ನು ಕೂಡ ಪೇ ಮಾಡುತ್ತೆ. ಬೈ ವೇ ಆಫ್ ಸರ್ವೈವಲ್ ಬೆನಿಫಿಟ್ಸ್ ಇನ್ ಎವ್ರಿ 5 years. ಎವ್ರಿ 5 years ಒನ್ಸ್ ಏನು ಮಾಡುತ್ತೆ ಅಂದರೆ ಸರ್ವೈವಲ್ ಬೆನಿಫಿಟ್ಸ್ನು ಕೂಡ ಪೇ ಮಾಡುತ್ತೆ. Money back policies means, unlike ordinary endowment insurance plans where survival benefits are payable only at the end of endowment period, money back policy provides for periodic payments of partial survival benefits during the term of the policy, of course so long as the policy holder is alive. ಇಲ್ಲೇನಾಗುತ್ತೆ ಅಂದರೆ ಎಂಡೋಮೆಂಟ್ ಪಾಲಿಸಿನಲ್ಲಿ ಎಂಡೋಮೆಂಟ್ ಪೀರಿಯಡ್ಡು ಕಂಪ್ಲೀಟ್ ಆದಮೇಲೆ ಬೆನಿಫಿಟ್ಸ್ನ ರಿಸೀವ್ ಮಾಡ್ಕೋತಾರೆ. ಬಟ್ ಮನಿ ಬ್ಯಾಕ್ ಪಾಲಿಸೀಸ್ನಲ್ಲಿ maturity benefits are paid in installments by way of survival benefits in every 5 years. ಎವ್ರಿ 5 years ಒನ್ಸು ಮೆಚುರಿಟಿ ಬೆನಿಫಿಟ್ಸ್ನ ಏನು ಮಾಡುತ್ತೆ ಅಂತಂದರೆ ಪಾಲಿಸಿ ಹೋಲ್ಡರ್ಸ್ಗೆ ಪೇ ಮಾಡುತ್ತೆ. ಸೊ ಹಾಗಾಗಿ ಮನಿ ಬ್ಯಾಕ್ ಪಾಲಿಸಿ ಅಂತಂದರೆ ಅವ್ರು ಏನು ಪೇ ಮಾಡಿರ್ತಾರೆ ಪ್ರೀಮಿಯಮ್ನ ಅದನ್ನ ರಿಟರ್ನ್ ತೊಗೋಬೋದು ಅಂತಂದರೆ ದೇ ಕ್ಯಾನ್ ಗೆಟ್ ಸರ್ವೈವಲ್ ಬೆನಿಫಿಟ್ಸ್ ಇನ್ ಎವ್ರಿ 5 years. ಎವ್ರಿ 5 yearsಗೆ ಆ ಸರ್ವೈವಲ್ ಬೆನಿಫಿಟ್ಸ್ನ ಅವ್ರು ತಗೋಬೋದು ಥ್ರೂ ಇನ್ಸ್ಟಾಲ್ಮೆಂಟ್ಸ್ ಬೇಸ್.
ಇನ್ಸ್ಟಾಲ್ಮೆಂಟ್ ಬೇಸ್ ಮೇಲೆ ಅವರು ತಗೋಬೋದು. ನೆಕ್ಸ್ಟು ಹೋಲ್ ಲೈಫ್ ಇನ್ಸೂರೆನ್ಸ್. ಹೋಲ್ ಲೈಫ್ ಇನ್ಸೂರೆನ್ಸ್ ಅಲ್ಲಿ ಏನಾಗುತ್ತೆ ಅಂತಂದರೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಸ್ಟ್ರೈಟ್ ಲೈಫ್ ಆರ್ ಆರ್ಡಿನರಿ ಲೈಫ್ ಪಾಲಿಸಿ. ಅಂಡರ್ ದಿಸ್ ಪಾಲಿಸಿ ಪ್ರೀಮಿಯಮ್ಸ್ ಆರ್ ಪೇಡ್ ಥ್ರೂಔಟ್ ದ ಲೈಫ್ ಆಫ್ ದ ಇನ್ಶೂರ್ಡ್ನ ಲೈಫ್ ಎಷ್ಟಿರುತ್ತೋ ಅಲ್ಲಿವರೆಗೂ ಏನು ಮಾಡ್ತಾರೆ ಅಂತಂದರೆ ಪ್ರೀಮಿಯಂ ಪೇ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದ ಸಮ್ ಇನ್ಶೂರ್ಡ್ ಬಿಕಮ್ಸ್ ಪೇಯಬಲ್ ಓನ್ಲಿ ಇನ್ ದ ಈವೆಂಟ್ ಆಫ್ ದ ಡೆತ್ ಆಫ್ ದ ಇನ್ಶೂರ್ಡ್. ಅವನ ಲೈಫ್ ಎಲ್ಲಿರುತ್ತೋ ಅಲ್ಲಿವರೆಗೂ, ಅದಕ್ಕೆ ಇದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಹೋಲ್ ಲೈಫ್ ಇನ್ಸೂರೆನ್ಸ್ ಅಂತಂದರೆ ಪ್ರೀಮಿಯಂ ಪೇಡ್ ಅಪ್ ಟು ದ ಲೈಫ್ ಆಫ್ ದ ಇನ್ಶೂರ್ಡ್ ಅಂತಂದರೆ ಎಲ್ಲಿವರೆಗೂ ಅವನ ಲೈಫ್ ಇರುತ್ತೆ ಇನ್ಶೂರ್ಡ್ ಪಾರ್ಟಿದು ಅಲ್ಲಿವರೆಗೂ ಅವನು ಪ್ರೀಮಿಯಂ ಪೇ ಮಾಡ್ತಿರ್ತಾನೆ. ಪ್ರೀಮಿಯಮ್ಸ್ ಆರ್ ಪೇಡ್ ಥ್ರೂಔಟ್ ದ ಲೈಫ್ ಆಫ್ ದ ಇನ್ಶೂರ್ಡ್ ಆ್ಯಂಡ್ ದ ಸಮ್ ಇನ್ಶೂರ್ಡ್ ಬಿಕಮ್ಸ್ ಪೇಯಬಲ್ ಓನ್ಲಿ ಇನ್ ದ ಈವೆಂಟ್ ಆಫ್ ದ ಡೆತ್ ಆಫ್ ದ ಇನ್ಶೂರ್ಡ್. ಅಂದರೆ ಇಲ್ಲಿ ಇನ್ಶೂರ್ಡ್ ಪರ್ಸನ್ ಯಾವುದೇ ರೀತಿ ಬೆನಿಫಿಟ್ಸ್ ರಿಸೀವ್ ಮಾಡೋದಿಲ್ಲ, ಬಟ್ ಬೆನಿಫಿಟ್ಸ್ ಪೇ ಟು ಫ್ಯಾಮಿಲಿ ಮೆಂಬರ್ಸ್. ಬೆನಿಫಿಟ್ಸ್ ಯಾರಿಗೆ ಪೇ ಮಾಡ್ತಾರೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಪೇ ಮಾಡ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಬೆನಿಫಿಟ್ಸ್ ಪೇ ಆಗೋದು ಓನ್ಲಿ ಇನ್ ದ ಈವೆಂಟ್ ಆಫ್ ದ ಡೆತ್ ಆಫ್ ದ ಇನ್ಶೂರ್ಡ್. ಅವನ ಡೆತ್ ಆದಮೇಲೆ ಮಾತ್ರ ಆ ಬೆನಿಫಿಟ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಹೋಗುತ್ತೆ. ಸೊ ಅಂಡರ್ ದಿಸ್ ಪಾಲಿಸಿ ಪ್ರೀಮಿಯಮ್ಸ್ ಆರ್ ಪೇಡ್ ಥ್ರೂಔಟ್ ದ ಲೈಫ್ ಆಫ್ ದ ಇನ್ಶೂರ್ಡ್ ಆ್ಯಂಡ್ ದ ಸಮ್ ಇನ್ಶೂರ್ಡ್ ಬಿಕಮ್ಸ್ ಪೇಯಬಲ್ ಓನ್ಲಿ ಇನ್ ದ ಈವೆಂಟ್ ಆಫ್ ದ ಡೆತ್ ಆಫ್ ದ ಇನ್ಶೂರ್ಡ್. ದ ಪಾಲಿಸಿ ರಿಮೈನ್ಸ್ in force throughout the life of the assured and he continues to pay the premium till his death. ಅವನ ಡೆತ್ ಆಗೋವರೆಗೂ he has to pay premium to insurance company. After his death, family members received benefits of the policy. ಫ್ಯಾಮಿಲಿ ಮೆಂಬರ್ಸು ಆ ಪಾಲಿಸಿಯ ಬೆನಿಫಿಟ್ಸ್ನ ರಿಸೀವ್ ಮಾಡ್ಕೋತಾರೆ. This is the cheapest policy as the premium is to be paid till the death of the insured. Hence the same. This is the cheapest policy as the premium compared to other policy. This is the cheapest policy as the premium is to be paid till the death of the insured. ಡೆತ್ ಆಗೋವರೆಗೂ ಅವನು ಪ್ರೀಮಿಯಂ ಪೇ ಮಾಡಬೇಕಾಗಿರೋದ್ರಿಂದ ಪ್ರೀಮಿಯಂ ರೇಟ್ಸು ನಾರ್ಮಲ್ಲಾಗಿ ಕಡಿಮೆ ಇರುತ್ತೆ. That is, the premium is low in this policy as compared to other policies because he has to pay the premium till his death. This type of policy is also known as ordinary life policy. This is also called ordinary life policy or straight life policy. Next one, child policies. This type of policies are taken on the life of the parent child for the benefit of the child. ಈ ಪಾಲಿಸಿನ ಏನು ತೊಗೊತಾರೆ ಅಂತಂದರೆ ಫಾರ್ ದ ಬೆನಿಫಿಟ್ ಆಫ್ ದ ಚೈಲ್ಡ್. ಬೆನಿಫಿಟ್ ಆಫ್ ದ ಚೈಲ್ಡ್ ಅಂತಂದರೆ ಚೈಲ್ಡ್ನ ಫ್ಯೂಚರ್ ಲೈಫ್ ಪರ್ಪಸ್ಗೋಸ್ಕರ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಪಾಲಿಸಿನ ತೊಗೋತಾರೆ. ಅಂಡರ್ ದ ಟರ್ಮ್ಸ್ ಆಫ್ ದಿಸ್ ಪಾಲಿಸಿ ದ ಪೇರೆಂಟ್ ಕ್ಯಾನ್ ಪ್ಲಾನ್ ಟು ಗೆಟ್ ಫಂಡ್ಸ್ ವೆನ್ ದ ಚೈಲ್ಡ್ ಅಟೈನ್ಸ್ ವೇರಿಯಸ್ ಸ್ಟೇಜಸ್ ಇನ್ ಲೈಫ್. Some insurers offer waiver of premium in case of unfortunate death of the parent or proposer during the term of the policy. ಈಗ ಏನು ಆ ಇನ್ಸೂರೆನ್ಸ್ ಪ್ಲ್ಯಾನ್ ಮಾಡಿಸಿರ್ತಾರೋ ಅಂಥವ್ರದ್ದು ಏನಾದರೂ ಅನ್ಫಾರ್ಚುನೇಟ್ ಡೆತ್ ಆಯ್ತಪ್ಪ ಅಂತಂದರೆ ಇನ್ಶೂರರ್ಸ್ ಆಫರ್ ವೇವರ್ ಆಫ್ ಪ್ರೀಮಿಯಮ್ ಆಫರ್ ಕೊಡ್ತಾರೆ. ಇನ್ಶೂರರ್ಸ್ ಏನಪ್ಪ ಅಂತಂದರೆ ಆ ಪ್ರೀಮಿಯಮ್ನ ವೇವರ್ ಮಾಡ್ಕೊಳ್ಳೋದಕ್ಕೆ. ಅಂದರೆ ಯಾಕಂತಂದರೆ ಆ ಪ್ರೀಮಿಯಮ್ನ ಅಂದರೆ ಆ ಪಾಲಿಸಿನ ಯಾರು ಪ್ರಪೋಸ್ ಮಾಡಿರ್ತಾರೋ ಅವ್ರದ್ದು ಡೆತ್ ಆದಂಥ ಸಂದರ್ಭದಲ್ಲಿ ಆ ಇನ್ಶೂರೆನ್ಸ್ ಕಂಪ್ನಿ ಏನು ಮಾಡುತ್ತೆ ಅಂತಂದರೆ ದೇ ಕ್ಯಾನ್ ಆಫರ್ ವೇವರ್ ಆಫ್ ಪ್ರೀಮಿಯಮ್. ದಿಸ್ ಪಾಲಿಸಿ ಕ್ಯಾನ್ ಬಿ ಯೂಸ್ ಟುವರ್ಡ್ಸ್ ಎಜುಕೇಷನ್ ಎಕ್ಸ್ಪೆನ್ಸಸ್, ಮ್ಯಾರೇಜ್ ಎಕ್ಸ್ಪೆನ್ಸಸ್ ಆ್ಯಂಡ್ ಎನಿ ಅದರ್ ಎಕ್ಸ್ಪೆನ್ಸಸ್. ಎಜುಕೇಷನ್ನು, ಮ್ಯಾರೇಜು, ದೀಸ್ ಆರ್ ಆಲ್ ವೇರಿಯಸ್ ಸ್ಟೇಜಸ್ ಇನ್ ಲೈಫ್. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ವೇರಿಯಸ್ ಸ್ಟೇಜಸ್ ಆಗುತ್ತೆ. ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ದಟ್ ಕ್ಯಾನ್ ಬಿ ಪ್ಲ್ಯಾನ್ಡ್ ಫಾರ್ ದ ಲೈಫ್ ಅಟ್ ಡಿಫ್ರೆಂಟ್ ಲೈಫ್ ಸ್ಟೇಜಸ್. ಚೈಲ್ಡ್ ಪಾಲಿಸೀಸ್ ಅಂತಂದರೆ ಏನಪ್ಪ ಅಂತಂದರೆ ದೀಸ್ ಟೈಪ್ಸ್ ಆಫ್ ಪಾಲಿಸೀಸ್ ಆರ್ ಟೇಕನ್ ಆನ್ ದ ಲೈಫ್ ಆಫ್ ದ ಪೇರೆಂಟ್
child for the benefit of the child. Under the terms of this policy, the parent can plan to get funds when the child attains various stages in life. Various stages in life means education life, marriage, and any other expenses. ಈ ಎಕ್ಸ್ಪೆನ್ಸಸ್ನ ಬೇರ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಫಂಡ್ ರಿಕ್ವೈರ್ಮೆಂಟ್ ಇದ್ದಾಗ ಈ ಪಾಲಿಸೀಸ್ನ ಏನು ಮಾಡ್ತಾರೆ ಅಂದರೆ ಈ ಪಾಲಿಸೀಸಿಂದ ಬೆನಿಫಿಟ್ ತಗೋತಾರೆ. ನೆಕ್ಸ್ಟ್ ಒನ್, ಆನಿಟಿ ಪೆನ್ಷನ್ ಪ್ಲಾನ್ಸ್. When an employee retires, he no longer gets his salary while his need for a regular income continues. ಎಂಪ್ಲಾಯ್ ರಿಟೈರ್ಡ್ ಆದಮೇಲೆ ಅವ್ನಿಗೆ ಯಾವುದೇ ರೀತಿಯ ಸ್ಯಾಲ್ರಿ ಬರೋದಿಲ್ಲ. ದೋ there are retirement benefits such as provident fund and gratuity which are paid in lump sum, but they may be spent too quickly or may not be invested prudently. ಅವನು ರಿಟೈರ್ಮೆಂಟ್ ಆದಮೇಲೆ ಗ್ರಾಚ್ಯುಟಿ ರಿಸೀವ್ ಮಾಡ್ಕೋಬೋದು, ಪ್ರಾವಿಡೆಂಟ್ ಫಂಡ್ ರಿಸೀವ್ ಮಾಡ್ಕೋಬೋದು. ಬಟ್ ರಿಸೀವ್ ಮಾಡ್ಕೊಂಡ್ರು ಕೂಡ ಆ ಅಮೌಂಟು ಬೇಗ ಖರ್ಚಾದಾಗ ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್ ದ ರಿಟೈರ್ಡ್ ಎಂಪ್ಲಾಯಿ ಫೈಂಡ್ಸ್ ಹಿಮ್ಸೆಲ್ಫ್ ವಿತೌಟ್ ರೆಗ್ಯುಲರ್ ಇನ್ಕಮ್ ಇನ್ ಇಸ್ ಪೋಸ್ಟ್ ರಿಟೈರ್ಮೆಂಟ್ ಡೇಸ್. ಅವನಿಗೆ ರೆಗ್ಯುಲರ್ ಇನ್ಕಮ್ ಬರೋವಂಥ ಪ್ಲ್ಯಾನು ಬೇಕಾಗುತ್ತೆ. ಯಾಕಂತಂದರೆ ಎಷ್ಟೇ ಫಂಡ್ ಬಂದರೂ ಕೂಡ ಅದನ್ನು ಪ್ರಾಪರಾಗಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತಂದರೆ ಎಷ್ಟೇ ಫಂಡ್ ಇದ್ದರೂ ಕೂಡ ಅದು ಖಾಲಿ ಆಗುತ್ತೆ. ಸೊ ಹಾಗಾಗಿ ಈ ಫೈಂಡ್ಸ್ ಹಿಮ್ಸೆಲ್ಫ್ ರೆಗ್ಯುಲರ್ ಇನ್ಕಮ್ನ ಅವ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಪೆನ್ಷನ್ ಈಸ್ ಐಡಿಯಲ್ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್ ಆ್ಯಸ್ ಇಟ್ ಎಂಟೈಲ್ಸ್ ಬೆನಿಫಿಟ್ ಇನ್ ದ ಫಾರ್ಮ್ ಆಫ್ ರೆಗ್ಯುಲರ್ ಇನ್ಕಮ್. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಡ್ಯೂರಿಂಗ್ ಓಲ್ಡ್ ಏಜ್ ಈಸ್ ಮಸ್ಟ್ ಫಾರ್ ಎವ್ರಿಬಡಿ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ಓಲ್ಡ್ ಏಜಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರೋಂಥದ್ದು. ದಿಸ್ ಇಶ್ಯೂ ಆಫ್ ಹ್ಯಾವಿಂಗ್ ರೆಗ್ಯುಲರ್ ಇನ್ಕಮ್ ಡ್ಯೂರಿಂಗ್ ಓಲ್ಡ್ ಏಜ್ ಈಸ್ ಟೇಕನ್ ಕೇರ್ ಆಫ್ ಬೈ ಆನಿಟಿ ಪಾಲಿಸೀಸ್. Annuities are series of payments received at fixed intervals over a fixed number of years or over the lifetime of the individuals. Accordingly, the features of annuity policy are: it is a policy under which the insured amount is payable to the assured by monthly or annual installments after he attains a certain age. It is a policy under which the insured amount is payable to the assured by monthly or annual installments after he attains certain age. Next, the assured may pay the premium regularly over a certain period, or he may pay the premium regularly over a certain period. These policies are useful to persons who wish to provide regular income for themselves and their dependents. ಅವರ ಡಿಪೆಂಡೆಂಟ್ಸ್ಗೆ ಮತ್ತು ಅವ್ರಿಗೆ ರೆಗ್ಯುಲರ್ ಇನ್ಕಮ್ ಬೇಕು ಅಂತಂದರೆ ಅಂಥವರು ಇಂಥ ಪಾಲಿಸೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೆಕ್ಸ್ಟು ಗ್ರೂಪ್ ಇನ್ಸೂರೆನ್ಸ್. Group insurance is an insurance that covers a defined group of people such as the members of a society or professional association or the employees of a particular organization. In life insurance, under group insurance scheme, the life insurance cover is allowed to all members of the group. ಏನೋ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಇರುತ್ತೋ ಅಂಥ ಗ್ರೂಪಲ್ಲಿರೋಂಥ ಪ್ರತಿಯೊಬ್ಬ ಮೆಂಬರ್ಗೂ ಕೂಡ ಈ ಲೈಫ್ ಇನ್ಸೂರೆನ್ಸ್ ಅನ್ನೋದು ಕವರ್ ಆಗುತ್ತೆ. In life insurance, under group insurance scheme, the life insurance cover is allowed to all members of the group. However, under this scheme, the insured amount is paid only on the death of a member of the group, and there is no maturity value at the end of the scheme. ಡೆತ್ ಆ ಗ್ರೂಪಲ್ಲಿ ಯಾವುದೊಬ್ಬ ಮೆಂಬರು ಡೆತ್ ಆದವಾಗ ಆ ಸಮ್ ಅಶ್ಯೂರ್ಡ್ ಅಮೌಂಟು ಆ ವ್ಯಕ್ತಿ ಡಿಪೆಂಡೆನ್ಸ್ಗೆ ಹೋಗುತ್ತೆ. ಯಾವುದೇ ರೀತಿ ದರ್ ಇಸ್ ನೋ ಮೆಚುರಿಟಿ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ ದ ಸ್ಕೀಮ್. ಯಾವುದೇ ರೀತಿಯ ಮೆಚುರಿಟಿ ವ್ಯಾಲ್ಯೂ ಇರೋದಿಲ್ಲ ಈ ಸ್ಕೀಮಲ್ಲಿ. ದ ಪ್ರೀಮಿಯಂ ರೇಟ್ಸ್ ಆರ್ ಮೋರ್ ಕಾಂಪಿಟೇಟಿವ್ ಇನ್ ಗ್ರೂಪ್ ಇನ್ಸೂರೆನ್ಸ್ ಆಸ್ ಕಂಪೇರ್ಡ್ ಟು ಅದರ್ ಇನ್ಸೂರೆನ್ಸ್. ಈ ಗ್ರೂಪ್ ಇನ್ಸೂರೆನ್ಸಲ್ಲಿ ಪ್ರೀಮಿಯಂ ರೇಟ್ಸ್ ಅನ್ನೋದು ಆರ್ ಮೋರ್ ಕಾಂಪಿಟೇಟಿವ್ ಇನ್ ಗ್ರೂಪ್ ಇನ್ಸೂರೆನ್ಸ್ ಆಸ್ ಕಂಪೇರ್ಡ್ ಟು ಅದರ್ ಇನ್ಸೂರೆನ್ಸ್. These policies are suitable for large part of populations who cannot afford individual life cover. ಸೊ ಇದು ಬಂದು ಗ್ರೂಪ್ ಇನ್ಸೂರೆನ್ಸ್ ಬಂದು ಇನ್ಸೂರೆನ್ಸ್ ಕಂಪನಿ ಆಫರ್ ಟು ಗ್ರೂಪ್ಸ್, ಡಿಫೈನ್ಡ್ ಗ್ರೂಪ್ಸ್. ಇಟ್ ಮೀನ್ಸ್ ಇಟ್ ಆಫರ್ಸ್ ಲೈಫ್ ಇನ್ಸೂರೆನ್ಸ್ ಟು ಎವ್ರಿ ಮೆಂಬರ್ ಆಫ್ ಗ್ರೂಪ್.
ಈ ಗ್ರೂಪಲ್ಲಿರೋಂಥ ಪ್ರತಿಯೊಬ್ಬ ಮೆಂಬರ್ಗೂ ಕೂಡ ಆಫರ್ ಕೊಡುತ್ತೆ. ದೀಸ್ ಆರ್ ಆಲ್ ಮೇನ್ ಕ್ಲಾಸಿಫಿಕೇಷನ್ ಆಫ್ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್. ನಿಮಗೆ ರೆಫರೆನ್ಸ್ ಬೇಕು ಅಂತಂದರೆ ಈ ಬುಕ್ಸು ಮತ್ತು ವೆಬ್ಸೈಟ್ಸು ವಿಸಿಟ್ ಮಾಡ್ಬೋದು.